ಇದು ರೂಮ್ ಬಿದ್ದೋಗ್ಬಿಟ್ಟೈತಲ್ಲ, ಎಲ್ಲ ಹಾಳಾಗೈತೆ. ಯಪ್ಪ, ಈ ಸ್ಕೂಲ್ ಇಷ್ಟೊಂದು ಹಿಂಗೆ ಬಿದ್ದೋಗಿದ್ರು ಯಾರೂ ತಲೆ ಕೆಡಿಸ್ಕೊಳ್ತಾ ಇಲ್ವಲ್ಲ. ಯಾಕೆ ಸ್ಕೂಲ್ಗಳ ಬಗ್ಗೆ ಏನೂ ತಲೆ ಕೆಡಿಸ್ಕೊಳ್ತಾ ಇಲ್ಲ ಅನಿಸುತ್ತೆ ನನಗಂತೂ. ತುಂಬ ಬೇಜಾರಾಗುತ್ತೆ ಹಿಂಗೆಲ್ಲ ಬಿದ್ದಿರೋದು ನೋಡಿದ್ರೆ. ಯಪ್ಪ, ಹಿಂಗಾಗೈತೆ. ಇದಾಲೆ ಬಿದ್ದೊಂದು 3 ವರ್ಷ ಆಯಿತು ಚಂದ್ರಣ್ಣವ್ರೆ, ಯಾರೂ ತಲೆ ಕೆಡಿಸ್ಕೊಳ್ತಾ ಇಲ್ಲ. ನಾನು ಎಷ್ಟೆಷ್ಟು ಪ್ರಯತ್ನ ಪಟ್ಟೆ, ಎಲ್ರಿಗೂ ಹೇಳ್ದೆ, ಆದರೆ ಯಾರೂ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಅದಕ್ಕೇ ಚೆನ್ನಾಗಿರೋದ್ರ ಕುಂಡ್ರಿಸಿ ಮಕ್ಳಿಗೆ ಪಾಠ ಹೇಳ್ಕೊಡ್ತೀವಿ. ನಾವು ಇನ್ನೇನು ಮಾಡೋಣ ಚಂದ್ರಣ್ಣವ್ರೆ. ಸರಿ ಆಯಿತು, ಇದನ್ನು ಕೀಳಿಸ್ಬಿಡೋಣ. ಇದನ್ನು ಕೀಳಿಸ್ಬಿಟ್ಟು ಇನ್ನೇನು ಇದೊಂದು ಇನ್ಯಾಕೆ ಹಳೇದಿಕ್ಕೊಂಡು ಈ ಕಡೆ ಎತ್ತಲಗಡೆಗೆ ರೂಮ್ ಮಾಡೋಕ್ಕಾಗುತ್ತೆ. ನಿಜ ಹೇಳ್ಬೇಕಂದ್ರೆ ಸರ್, ನೀವು ಮಾಡ್ತಿರೋ ಕೆಲಸಕ್ಕೆ ನಮ್ಮ ಮೇಡಮ್ ಮೇಸ್ಟ್ರುಗಳು ಎಲ್ಲ ನಮ್ಮ ಸರ್ರು ತುಂಬ ಖುಷಿಪಟ್ಟರು. ನಿಜ ಭಾಳ ಒಳ್ಳೆ ಕೆಲಸ ಮಾಡಿದ್ರಿ. ಇದೊಂದು ಅಡುಗೆ ಮಾಡೋದಕ್ಕೊಂದು ರೂಮ್ ಕಟ್ಟಿಸ್ಕೊಟ್ಬಿಟ್ರೆ, ಬೇಕಾದರೆ ಇಲ್ಲಿ ಅಡುಗೆ ಮಾಡೋದಕ್ಕೆ ರೂಮ್ ಕಟ್ಟಿಸ್ಕೊಟ್ರು ಬೇಕಾದ್ರೆ ಮಕ್ಕಳು ಇವಾಗ ಅಡುಗೆ ಹಾಲು ಐತಲ್ಲ, ಅಲ್ಲಿ ಊಟ ಮಾಡ್ತಾರೆ. ಅದಕ್ಕೇನೆ ಒಂದು ಇದೊಂದು ಇನ್ಯಾಕೆ ಬಾಕಿ ಉಳಿಸೋದು, ಇದೊಂದು ಕಟ್ಟಿಸ್ಕೊಡಿ ಸರ್. ಏನಾದರೂ ಸ್ವಲ್ಪ ನಾವು ಯಾರ್ಯಾರನ್ನೋ ಕೇಳ್ಕೊಂಡ್ವಿ, ಯಾರೂ ತಲೆ ಕೆಡಿಸ್ಕೊಂಡಿಲ್ಲ. ನೀವಿವತ್ತು ನೀವಾಗಿ ನೀವು ಬಂದು ನಮಗೆ ಹೇಳಿದ್ರಲ್ಲ, ತುಂಬ ಖುಷಿ ಆಯಿತು. ಸರಿ ಆಯಿತು ಮೇಡಮ್ ಅವರೇ, ಮಾಡಿಸ್ಕೊಡೋಣ ಹೇಳಿ. ಇದನ್ನೂ ಒಂದು ಮಾಡಿಸ್ಕೊಡೋಣ. ಕೇಳ್ತೀನಿ ಊರಾಗದೆಲ್ಲ ಯಾರನ್ನ ನಾನು. ಯಾರು ಕೊಡ ಅಂತಾರೆ, ಯಾರಿಲ್ಲ, ಎಲ್ಲ ಬರೀ ತಿಂಬಕ್ಕೆ ನೋಡ್ತಾರೆ ಮೇಡಮ್ ಅವರೇ. ಎಲ್ಲನ ಇಲ್ಲಿ ಸಿಗುತ್ತೆ ಏನು ಅಂತ ಹೇಳಿ ತಿಂಬಕ್ಕೆ ನೋಡ್ತಾ ಇರ್ತಾರೆ ಹೊರ್ತನು. ಮಕ್ಳಿಗೆ ಪಾಠ ಕಲಿಯೋದಕ್ಕೆ ನಮ್ಮ ಮಕ್ಕಳೇ ತಾನೇ ಆ ಸ್ಕೂಲಿಗೆ ಹೋಗೋದು ಅಂತ ಸ್ವಲ್ಪನೂ ಯೋಚನೆ ಮಾಡಲ್ಲ. ಎಲ್ಲ ಇವಾಗೆಲ್ಲ ಕಾನ್ವೆಂಟ್ಗಳಿಗೆ ಕಳಿಸ್ತಾರಲ್ಲ, ಅದಕ್ಕೇ ಬಿಡು ಹೆಂಗಿದ್ರೆ ಏನಂತ ನಮ್ಮೂರಿನ ಸ್ಕೂಲು ಅಂತ. ನಮ್ಮೂರಿನ ಸ್ಕೂಲು ಅಂತ ಸ್ವಲ್ಪನೂ ಹೆಮ್ಮೆ ಇಲ್ಲ ಅವ್ರಿಗೆ. ತಲೆ ಕೆಡಿಸ್ಕೊಂಬಲ್ಲ. ಅದೇನೋ ಕೆಲಸ ಚೆನ್ನಾಗಿ ನಡೀತೈತೆ. ನನ್ನ ವಾರಕ್ಕೆ ಓಪನಿಂಗ್ ಆಗುತ್ತೆ ಬಿಡಿ ಅದು. ಭಾಳ ವರ್ಷದ ಸ್ಕೂಲು, ಎಲ್ಲ ಹೆಂಚುಗಳೆಲ್ಲ ಹೋಗ್ಬಿಟ್ಟಿದ್ದಾವೆ. ತುಂಬ ಬೇಜಾರಾಗುತ್ತೆ. ಇದನ್ನೆಲ್ಲ ಹಿಂಗೆ ಬಿದ್ದಿರೋದೆಲ್ಲ ನೋಡ್ತಾ ಇದ್ರೆ ಭೀಮಣ್ಣ ಸರ್ ತುಂಬ ಬೇಜಾರಾಗುತ್ತೆ. ಸರ್, ಹೇಳ್ಬೇಕಂದ್ರೆ ಇಷ್ಟು ಒಳ್ಳೆ ಮನಸ್ಸಿಂದ ನೀವು ಬಂದು ಹೇಳಿದ್ರಲ್ಲ, ತುಂಬ ಖುಷಿ ಆಯಿತು. ನಿಜ ಹೇಳ್ಬೇಕಂದ್ರೆ ಭಾಳ ಖುಷಿ ಆಯಿತು ಸರ್. ಯಾಕೋ ನಮ್ಮ ಚಂದ್ರಣ್ಣ ಬಂದೈತಲ್ಲ ಇಲ್ಲಿ ಸ್ಕೂಲ್ ತಕ್ಕೆ. ನಮಸ್ತೆ ಸರ್. ನಮಸ್ತೆ ಮೇಡಮ್ ಅವರೇ. ನಮಸ್ತೆ ಅಮ್ಮ. ನಮಸ್ತೆ, ಹೇಳಿ. ಏನಿಲ್ಲ, ನಮ್ಮ ಚೈತ್ರ ಮುಂದೆ ಒಂದು ಶಾಲಾ ದಾಖಲಾತಿ ನಕಲು ಬೇಕಾಗಿತ್ತು ಸರ್. ಶಾಲಾ ದಾಖಲಾತಿ ಬರ್ಕೊಡ್ತೀರಾ? ಒಂದು 10 ನಿಮಿಷ ಕೂತ್ಕೊಳ್ಳಿ, ಬಂದೆ. ಸರಿ ಆಯಿತು ಸರ್. ಚಂದ್ರಣ್ಣ, ಯಾಕೆ ಬಂದಿದ್ದು ಇಲ್ಲಿಗೆ? ಲಸ್ಮಕ್ಕೂ ಹೇಳಿದ್ರೆ ಒಳ್ಳೇದಲ್ಲ. ಲಸ್ಮಕ್ಕಂತ ಒಂದಿಟ್ಟು ಕಿತ್ಕೊಂಡು ಇದನ್ನೂ ಒಂದು ಕೆಡೋಬಿಟ್ಟು ಈ ರೂಮ್ ಒಂದು ಕಟ್ಟಿಸ್ಬಿಟ್ರತ್ಲಾಗೆ ಇದು ಹೊಸದಾಗುತ್ತಲ್ಲ. ಲಸ್ಮಕ್ಕೂ ಹೇಳಾನೆ, ಏನೋ ಕೆಲಸ ಇತ್ತು ಕಣಮ್ಮ, ಅದಕ್ಕೆ ಬಂದಿದ್ದೆ. ನೀನು ಯಾಕೆ ಬಂದಿದ್ದೆ? ಅದೇ ಚೈತ್ರ ಮುಂದೆ ಶಾಲಾ ದಾಖಲಾತಿ ನಕಲು ಬೇಕಂತೆ, ಅದಕ್ಕೆ ಬರ್ಸ್ಕೊಂಡು ಹೋಗೋಣ ಅಂತ ಬಂದೆ. ಸ್ಕೂಲ್ಗಳೆಲ್ಲ ಬಿದ್ದು ಹೋಗವೆ, ಹೆಂಚ್ಗಳೆಲ್ಲ ಹೋಗವೆ, ಗೋಡೆಗಳೆಲ್ಲ ಹೋಗ್ಯವಲ್ಲ, ಅದಕ್ಕೆ ನೋಡ್ತಿದ್ದೆ ನಾನು. ಯಾರೂ ಕಟ್ಟಿಸ್ಕೊಡಲ್ಲ ಕಣ್ ಚಂದ್ರಣ್ಣ. ನಾನು ಯೋಸದಿನ ನೋಡಿ ಸುಮ್ಮನಾಗಿದ್ದೀನಿ. ನೋಡು, ಯಾರು ಕಟ್ಟಿಸ್ಕೊಡಲ್ಲ, ಏನಿಲ್ಲ. ಗೌರ್ಮೆಂಟಿಂದಲ್ಲ ಹಾಕ್ಸ್ ಕಟ್ಟಿಸಲ್ಲ, ಎಲ್ಲ ಹೋಗ್ಯವೆ, ಎಲ್ಲ ಸೋರ್ತವೆ. ಇಂಥದ್ರ ಹುಡುಗರು ಹೆಂಗೆ ಕೂಕಬೇಕು ಅಮ್ಮಂಗಾಯ್ತು. ಹೆಂಗ ಮಾರಾಯಿಸುತ್ತಂದ್ರೆ ಯಾರನ ಕಟ್ಟಿಸ್ತಾ ಇದ್ದಾರೆ. ಸರ್ ಸರ್, ಯಾರು ಸರ್ ಅದನ್ನ ಕಟ್ಟಿಸ್ತಾ ಇರೋದು? ಅದು ಅವ್ರು ಯಾರಿಗೂ ಹೇಳ್ಬೇಡ್ರಿ ಅಂತ ಹೇಳೋವ್ರೆ. ಅದು ಉದ್ಘಾಟನೆ ಮಾಡಿದಾಗ ಗೊತ್ತಾಗುತ್ತೆ ಅಮ್ಮ. ಸರಿ ಸರ್, ಆಯಿತು. ಯಾರೋ ನಮ್ಮೂರ ಕಟ್ಟಿಸ್ತಾ ಇದ್ದಾರೆ, ಮಹನ್ ವ್ಯಕ್ತಿಗಳು, ಕಟ್ಟಿಸ್ಲಿ, ಅವ್ರಿಗೆ ಒಳ್ಳೇದಾಗಲಿ. ಸರಿ ಆಯಿತು, ಬನ್ನಿ ಮಾಲಿಗೆ, ಆಫೀಸ್ ರೂಮ್ ಹತ್ರ ಬನ್ನಿ, ಬರ್ಕೊಡ್ತೀವಿ. ಸರ್, ಆಫೀಸ್ ರೂಮ್ ಹತ್ರ ಹೋಗ್ತೀನಿ, ಸ್ವಲ್ಪ ಕೆಲಸ ಐತೆ. ಸರಿ ಸರ್, ಆಯಿತು. ಸರಿ ಬನ್ನಿ ಮಾಲಿಗೆ, ಆಫೀಸ್ ರೂಮ್ ಹತ್ರ ಬನ್ನಿ. ಯಾರು ಚಂದ್ರಣ್ಣ ಕಟ್ಟಿಸ್ತಿರೋದು? ಆ ರೂಮ್ಗಳೆಲ್ಲ ವಾಸ ಕಟ್ಟಿಸ್ತಾ ಇದ್ದಾರ ಪೆಂಗನ. ಸ್ಕೂಲೆಲ್ಲ ಬಿದ್ದೋಗಿದ್ವು, ಹಳೇ ಸ್ಕೂಲ್ ಆಗಿದ್ವು. ಹೆಂಗತ್ತ ಯಾರನ ಕಟ್ಟಿಸ್ಕೊಡ್ತಾ ಇದಾರತ್ತ ನಮ್ಮೂರಾಗಿ. ಈ ಸ್ಕೂಲ್ ಚೆನ್ನಾಗಿರ್ಬೇಕು, ಎಲ್ಲ ಹುಡುಗರು ಮಕ್ಕಳು ಗೊತ್ತಿರ್ತಾವೆ. ಒಟ್ಟು ಏನು ನಾವು ಎಲ್ಲಿ ಮ್ಯಾಕ್ ಕೌಸ್ಕೊಂತಾವೋ ಅಮ್ಮಂಗ ಇದ್ದಾವೆ. ನೋಡಂಗೆ ಹೆಂಗೆಲ್ಲ ಬಿದ್ದೋಗ್ಯವೆ, ಎಲ್ಲ ಹಳೇದಾಗೈತಿ. ಹಂಗ ನೀನೊಂದಿಟ್ಟು ನೋಡಮ್ಮ, ಎಲ್ಲ ಇದು ಇಕ್ಕೊಂಡಿದ್ರೆ ನೀನು ಒಂದಿಟ್ಟು ಸ್ಕೂಲಿಗೆ ಕಟ್ಟಿಸ್ಬೇಕಣಮ್ಮ. ಕಟ್ಟಿಸಿ ಒಂದಿಟ್ಟು ನೀನು ಹೆಂಗ ಹುಡುಗರು ಮಕ್ಳಿಗೆ ಒಳ್ಳೇದಾಗಂಗೆ ಮಾಡಬೇಕು. ವಿದ್ಯಾಭ್ಯಾಸ ಕಲಿಯೋಕೆ ಅನುಕೂಲ ಆಗುತ್ತೆ ಮಕ್ಳಿಗೆಲ್ಲನ. ಅದಕ್ಕೆ ನೋಡಮ್ಮ, ನೀನು ಒಂದಿಟ್ಟು ನಿನ್ನ ಕೈಲಾದೊಟ್ಟು. ಬಿಡೋಣಂತ ಯಾರ ಕಟ್ಟಿಸ್ತಾ ಇದಾರೆ, ಕಟ್ಟಿಸ್ಲಿ ಹೇಳು. ಯಾರ ಕೊಟ್ಟು ಜಾಸ್ತಿ ದುಡ್ಡು ಇಕ್ಕೊಂಡಿರ್ತಾರಲ್ಲ ಅಂತಾರೆ, ಕಟ್ಟಿಸ್ತಾರೆ. ಯಾರಿಲ್ಲ ಕಣ್ಲಸ್ಮಕ್ಕ, ನಾನೇ ಕಟ್ಟಿಸ್ತಿರೋದು. ಇದನ್ನ ಈ ವಿಷಯನ ಯಾರು ತಗೂ ಹೇಳಿರ್ಲಿಲ್ಲ. ಇವಾಗ ನಾನೇ ಎಲ್ಲದಕ್ಕೆಲ್ಲ ನಾನು ದುಡ್ಡು ಕೊಟ್ಟಿರೋದು. ನಾನೇ ಈ ಸ್ಕೂಲ್ಗಳೆಲ್ಲ ಹಳೇದವ ಆಗ್ಯವೆ ಅಂತ ಹೇಳಿ ನಾನೇ ಮೇಸ್ರು ಬಂದು ಮಾತಾಡಿ ಕೊಟ್ಟಿಸ್ತೀನಿ ಅಂತ ಹೇಳಿ ನಾನೇ ಹೇಳಿರೋದು. ಚಂದ್ರಣ್ಣ, ನೀನೇ ಕಟ್ಟಿಸ್ತಿರೋದು? ಇದೇನಣ್ಣ ಇದು ಹಿಂಗೆ ಹೇಳ್ತೀಯ? ನಮ್ಮ ಲಸ್ಮಕ್ಕ, ನಾನೇ ಕಟ್ಟಿಸ್ತಾ ಇರೋದು. ಯಾಕಂತಂದರೆ ನನಗೆ ನೋಡಿ ತುಂಬ ಬೇಜಾರಾಗೋದು. ಎಲ್ಲ ಇದು ಬಿದ್ದು ಹೋಗಿತ್ತಲ್ಲ ಸ್ಕೂಲೆಲ್ಲನ, ಅದಕ್ಕೆ ತುಂಬ ಬೇಜಾರಾಗೋದು. ಅದಕ್ಕೆ ನಾನು ಕಟ್ಸೋಣ ಅಂತ ಹೇಳಿ ಒಂದು ತೀರ್ಮಾನ ತಗೊಂಡು, ಗಳಮ್ಮ ನನ್ನ ದುಡ್ಡೇನಲ್ಲ ಇದು, ಆಗ ಅವಳು ವಿಜಿದು. ಅವಳು ದುಡ್ಡು ಇಕ್ಕೊಂಡಿದ್ನಿ ಅಂತ ಹೇಳಿ ಅಹಂಕಾರ ತೋರ್ಸಾಳಲ್ಲ, ಅದಕ್ಕೇ ಆಗ ಅಂಥದ್ದು ದುಡ್ಡೆಲ್ಲ ಇಸ್ಕೊಂಡಿದ್ದು ಕನ ಹಾಕಿರಿ, ಮುಂದೊಂದು ದಿನ ಒಳ್ಳೇದಾಗುತ್ತಲ್ಲ.
ಇಂಥವ್ರಿಗೆ ಯಾಕೆ ಬಿಟ್ಟು ಸುಮ್ಮನೆ ಜಂಬ ದೌಲತ್ತು ಬರುತ್ತೆ ಇಂಥರ್ತಾಗೆಲ್ಲ ದುಡ್ಡಿದ್ರೆ. ಇವಾಗ ದುಡ್ಡಿರೋದಕ್ಕೆ ನನ್ನ ಸರಿ ಸಮ ಯಾರೂ ಇಲ್ಲ ಅಂತ ಹೇಳಿ ಆ ಹುಡುಗಿ ಹಂಗೆ ಆಡ್ತಾಯಿದ್ದೆ. ಅದಕ್ಕೇನೆಲ್ಲ ಇಸ್ಕೊಂಡು ಈಗಳಮ್ಮ ಸ್ಕೂಲನ್ನ ಕಟ್ಸೋಣ ಅಂತ ಹೇಳಿ ಒಂದು ನಿರ್ಧಾರಕ್ಕೆ ಬಂದಿದ್ದೀನಿ ಕಣಮ್ಲೋಸ್ ಮಕ್ಕ. ಅದಕ್ಕೆ ನೀನೆಲ್ಲ ತಾಲಿ ಮುಳ್ಳಿಂಗ್ ಆಗೈತಿ, ನೀನೆಲ್ಲ ಗಿಲಾವ್ ಮಾಡಿಬಿಟ್ರಿ ಎಲ್ಲ ಮುಗಿದ್ಬಿಡು ಸ್ಕೂಲ್. ಒಂದು 5 ರೂಮ್ ಆಗ್ಯಾವತ್ತು. ಹೆಂಗತ್ತ ಹುಡುಗರು ಮಕ್ಳಿಗೆ ಬಿಡ ಮತ್ತೆ ಅನುಕೂಲ ಆಗುತ್ತೆ. ಈ ಸ್ಕೂಲಿಗೆ ಬರೋ ಮಕ್ಕಳಿಗೆ ಅನುಕೂಲ ಆಗುತ್ತೆ. ಅಯ್ಯಪ್ಪ ನನಗೇನೋ ಆಶ್ಚರ್ಯ ಆತಿಚ್ಕೊಂಡು ಚಂದ್ರಣ್ಣಯ್ಯ. ಅಯ್ಯಪ್ಪ ಅಲ್ಲ ನನಗೆ ನೀನು ಕಟ್ಟಿಸ್ತಾ ಇದೆಯಾ ಅಂದಿದ್ದಕ್ಕೆ ಯಾರು ನಂಬಲ್ಲ. ಯಾಕಂತಂದರೆ ಇವ್ರತಾಗೆಲ್ಲ ಐತಿ ಅಂದ್ಕೊಂತಾರೆ. ನಮ್ಮದು ಅಲ್ವಲ್ಲ ದುಡ್ಡು. ಅವಳದು ವಿಜಿದ್ದೀನಿ ಅವತ್ತೊಂದು 12 ಲಕ್ಷ ಕೊಟ್ಟಿದ್ಲು ಕಣಮ್ಮ. ಮೊನ್ನೆ ಒಂದು 35 ಲಕ್ಷ ಕೊಟ್ಟವಳೆ. ಅದಕ್ಕೆಲ್ಲ ಕೊಡ್ಸೋಣ, ಎಲ್ಲ ರೂಮ್ಗಳು ಕೊಡ್ಸಿರತ್ತ ಜಲ್ದಿ ಆಗ್ತವೆ. ಈಗಳಮ್ಮ ಇನ್ನೂ ಅವಳದು ಆಸ್ತಿ ಬೇರೆ ಐತಿ. ಅದೆಲ್ಲನ ಇಂಥ ಮಕ್ಳಿಗಾನ ಆದರೆ ಮುಂದೆ ಅನುಕೂಲ ಆಗುತ್ತೆ. ಅಂತರ್ತಾಗಿದ್ದೋಟು ಎಲ್ಲ ಹಾಳೇನೆ ಅವ್ರೇನು ಇಕ್ಕೆಂಬದು ಇಲ್ಲ, ಎಲ್ಲ ಹಾಳು ಮಾಡಿ ಹೋಗ್ತಾರೆ ಅಷ್ಟೇ. ಅದಕ್ಕೆ ಹಿಂಗಾದ್ರೆ ಇದು ಶಾಶ್ವತವಾಗನೇ ಒಂದು ಇರುತ್ತೆ ಹೆಸರು. ಅದಕ್ಕಾಗಿನ ಹಿಂಗೆ ಮಾಡ್ತಾಯಿದ್ದೀನಿ. ಮಾಮ ನೀನು ಏನನ್ನ ಮಾಡಿ ಮಾಮ ಅಂತ ಹೇಳಿ ನನಗೆ ಕೊಡ್ತಾ ಇದ್ದಾಳೆ. ಅದಕ್ಕೆ ಕೊಡಲಿ, ಈ ದುಡ್ಡಿಂದ ಅಲ್ಲ ಎಲ್ಲನ ಅಂತ ಗೊತ್ತಾಗಬೇಕು. ಅದ ಎಲ್ಲ ಒಂದಲ್ಲ ಒಂದಿನ ಇದೇನಪ್ಪ ಇದು ನಮ್ಮ ಮಾಮ ಹಿಂಗೆ ಮಾಡ್ತು ಅಂತ ಗೊತ್ತಾಗಿ ಅವಳಿಗೆ ಗೊತ್ತಾಗ್ಬೇಕು ಯಾಕೆ ಹಿಂಗೆ ಮಾಡ್ತು ನಮ್ಮ ಮಾಮ ಅಂತ. ಹೌದೇನು ರಾಮ, ನಾನು ಎದ್ದಾಗಿನ್ನ ನಾನು ಸುಗುಣ ಮಾತಾಡೀನಿ. ಇಸ್ಕೂಲ್ ನೋಡು ಎಲ್ಲ ಹಳೆದಾಗೈತೆ, ಯಾರ ಕಟ್ಟಿಸ್ತಾ ಇದ್ದಾನೆ ಹೆಂಗನ ಅಂತ ನಾವು ಅಲ್ಲಿ ನಿಂತ್ಕೊಂಡು ರೋಡ್ನ ನಿಂತ್ಕೊಂಡು ಮಾತಾಡಿ ಎಲ್ಲ ಅಳಿಸಿ ಹಾಕಿದ್ರು. ಅವರು ಬರ್ದಿರೋದು ಬಂದಿದ್ವಿ ಅಲ್ಲಿ ಜಾಗ ಕಡಿತ ನಿಂತ್ಕೊಂಡು ನೋಡಿ ಮಾತಾಡಿ ಯಾರ್ಗ ಮಹಾನ್ ವ್ಯಕ್ತಿಗಳು ಕಟ್ಟಿಸ್ತಾ ಇದ್ದಾರೆ, ಒಳ್ಳೇದಾಗಲಿ ಕಟ್ಟಿಸ್ತಾ ಇರೋರಿಗೆ ಅಂತ ಹೇಳಿ ನಾನೇನೋ ನಾನು ನೆನಿಸ್ಕೊಂಡಪ್ಪ. ನೋಡು ಇದೊಂದೇ ಒಂದು ಐದು ಕಣಮ್ಮ. ನೋಡು ಇನ್ನೊಂದೀಟು ಬೇಕಾಗುತ್ತೆ. ಇದೊಂದಿಟ್ಟು ನೀನೊಂದಿಟ್ಟು ಇದೊಂದು ರೂಮಿಗೆ ಒಂದಿಟ್ಟು ಕೈ ಹಾಕಮ್ಲಸ್ ಮಕ್ಕ. ನಿನ್ನ ಬುದ್ಧಿ ಅವ್ರು ಕೊಟ್ಟವನೆ ಏನಾನ ನೋಡಿ ನೀನು ಒಂದಿಟ್ಟು ಕೈಯಾಗಳದ್ದು ಏನಾನ ಇಟ್ಕೊಂಡಿದ್ರೆ ಇದನ್ನು ಒಂದಿಟ್ಟು ನೀನು ಒಂದಿಟ್ಟು ನೋಡ್ಕೊಳಮ್ಮ. ನಲ್ಲ ನೀನು ಕಟ್ಟಿಸ್ತಾ ಇದೀಯ ಅಂದಮೇಲೆ ಸರಿ ಆಯ್ತು ಹೇಳ್ಬಿಟ್ಟು ನಾವು ಒಂದಿಟ್ಟು ಕೊಡೋಣ. ಇಂಥ ಕೆಲಸ ಕಾರ್ಯಕ್ಕೆ ಕೊಡ್ದಲೆ ಇನ್ನೇನು ಕೊಡುತ್ತೀವಿ ಎಂಬನ ಕೊಡೋಣ ಹೇಳ್ಬಿಟ್ಟು ಚಂದ್ರಣ್ಣ. ನಾನು ಕೈಲಾದಟ್ಟು ಕೊಡ್ತೀನಿ. ಇದನ್ನ ಅಡುಗೆ ರೂಮ್ ಮಾಡ್ತಾರೆ, ಅದರಲ್ಲಿ ಅಡುಗೆ ಮಾಡ್ತಾರಲ್ಲ ಅದು ದೊಡ್ಡದಾಗೈತಿ. ಅದಕ್ಕೆ ಇದು ಸಣ್ಣದಾಗ ಒಂದು ರೂಮ್ ಮಾಡಿದ್ರೆ ಇಲ್ಲಿ ಅಡುಗೆ ಮಾಡ್ಕೊಂತಾರೆ. ರೇಸ್ ಅನ್ನೋದು ಹಾಕ್ಕೊಂಡು ಅಲ್ಲಿ ಊಟದ ದಾಲ್ನಾಗೆ ಊಟಕ್ಕೆ ಇಕ್ತಾರೆ ಹುಡುಗರಿಗೆ. ಹುಡುಗರು ಸೇನಕ್ಕಿರ್ಬೇಕಣಮ್ಮ, ಮಕ್ಕಳು ಬರೋ ಅಂಥವು. ಅದಕ್ಕಾಗಿ ನೋಡು ನಾನು ನಿನ್ನ ಕೇಳಕ್ಕೆ ಬರೋಣ ಅನ್ಕೊಂಡೆ, ಏನೋ ಅಂತ ಸುಮ್ಮನಾದಿ. ಯಾರಿಗೂ ಹೇಳಿರ್ಲಿಲ್ಲ. ಅದಕ್ಕೇನೆ ಹೆಂಗತ್ತ ನಾವಿಬ್ಬರು ಮಾಡಿ ಇವತ್ತು ನಾಳೆ ಹೊತ್ನಾಗ ಯಾರಿಗೂ ಹೇಳ್ದಂಗೆ ಉದ್ಘಾಟನೆ ಸಮಾರಂಭದಾಗೆಲ್ಲ ಹೇಳ್ತೀವಿ ನಿಮ್ಮ ಹೆಸರು ಇಷ್ಟು ದೊಡ್ಡ ಸಹಾಯ ಮಾಡಿದ್ದೀರ ಅಂದಮೇಲೆ ನಿಮ್ಮ ಹೆಸರು ಹೇಳ್ದೆ ಇರೋಕ್ಕಾಗುತ್ತಾ ಅಂತ ಹೇಳಿ ಪಾಪ ಅವರು ಮೇಷ್ಟ್ರುಗಳು ಹೇಳ್ತಿದ್ರು. ನೋಡಮ್ಮ ನೀನು ಹೇಳಿರೆ ಈ ಕೆಲಸ ಮಾಡ್ದಾರ ಲಸ್ಮಕ್ಕ ಚಂದ್ರಪ್ಪ ಅಂತಾರೆ. ಅದಕ್ಕೇನೆ ನೋಡಿ ನೀನು ಇದನ್ನೊಂದು ರೂಮ್ ಕಟ್ಟಿಸ್ಕೊಡು. ಸರಿ ಆಯ್ತು ಬಿಡು, ಕಟ್ಟಿಸ್ಕೊಡೋಣ. ನಾನು ಬೇಕಾದ್ರೆ ಇದನ್ನೊಂದು ಕಟ್ಟಿಸ್ಕೊಡ್ತೀನಿ. ಇಷ್ಟು ಒಂದು ರೂಮ್ ತಾನೆ, ಈಗ ಇದನ್ನೆಲ್ಲ ನಾನು ಅಡುಗೆ ರೂಮ್ಗೆಲ್ಲ ಕಟ್ಟಿಸ್ಕೊಡ್ತೀನಿ ಬಿಡು. ನನ್ನ ಕೈ ನಂದು ಒಂದಿಟ್ಟು ಸೇರ್ಲಿ ಹೇಳು ಬಿಡು, ಕಟ್ಟಿಸ್ಕೊಡೋಣ. ಇಷ್ಟು ಕೇಳ್ಕೊಂತ ಇದೆಯಾ ಅಂದಮೇಲೆ ಕಟ್ಟಿಸ್ಕೊಡ್ತೀನಿ ಬಿಡು. ಕಟ್ಸೋಣ. ತಡಿ ಅವ್ರನ್ನ ಕರಿತೀನಿ. ಭೀಮಣ್ಣ ಸರ್ ಬನ್ನಿ ಸರ್ ಇಲ್ಲಿ ನೋಡ್ರಿ ಸರ್, ಇದು ರೂಮಿಂದ ಏನೈತೆ ಇವರು ಸ್ವಲ್ಪ ಕಟ್ಟಿಸ್ಕೊಡ್ತೀವಿ ನಾವು ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಬೇರೆ ಸರ್ ಇವಾಗ ಇದನ್ನ ಕಟ್ಟಿಸ್ಬೇಕು ಅಂತ ಇದ್ನಲ್ಲ, ಅದೇ ದುಡ್ಡು ಬೇಕಾದ್ರೆ ಮಕ್ಳಿಗೆ ಏನಾನ ಕೊಡ್ಸೋಣ. ಇವರು ಈ ರೂಮ್ ನಾನು ಕಟ್ಟಿಸ್ಕೊಡ್ತೀನಿ ಅಂತ ಇವರು ಜವಾಬ್ದಾರಿ ತಗೊಳ್ತಾ ಇದ್ದಾರೆ. ಇವರು ಕಟ್ಟಿಸ್ಕೊಡ್ತಾರೆ ಸರ್. ನಾನು ಯಾವತ್ತು ಅಂದ್ಕೊಂಡಿದ್ದೆ ಸರ್, ನನ್ನ ಕೈಲಾದೊಟ್ಟು ನಮ್ಮ ಸ್ಕೂಲಿಗೆ, ನಮ್ಮ ಊರಿನ ಸ್ಕೂಲ್ಗೆ ನಾನು ಸಹಾಯ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಏನು ಮಾಡೋಣ, ಏನು ಗೌರ್ಮೆಂಟಿಂದ ಹಾಕ್ಕೊಡ್ತಾರೇನೋ, ಸ್ಕೂಲ್ಗಳನ್ನ ಕಟ್ಟಿಸ್ತಾರೇನೋ ಅಂತ ಅಂದ್ಕೊಂಡಿದ್ದೆ. ಅದಕ್ಕೆ ನಾನು ವರ್ಷ ಸ್ವಾತಂತ್ರ್ಯ ದಿನಾಚರಣೆಗೆ ಎಲ್ಲ ಹುಡುಗರಿಗೂ ಪೆನ್ಸಿಲನ್ನು ಎಕ್ಸಸೈಜ್ ಕೊಡೋದು. ಪೆನ್ಸಿಲ್ ಎಕ್ಸಸೈಜನ್ನು ಕೊಡ್ತೀನಿ ಕೈಲಾದೊಟ್ಟು. ಅದಕ್ಕೆ ರಸ್ಮಕ್ಕ ಇದೊಂದು ನೀನೊಂದು ರೂಮ್ ಕಟ್ಟಿಸ್ಕೊಡ್ಬಿಡ ಮತ್ತು ನಂದು ನಿಂದು ಹೆಸರು ಉಳಿತೈತೆ. ಮುಂದೊಂದು ದಿನ ಮಕ್ಕಳು ಯಾರ ಕೊಡ್ಸಿದ್ರತ್ತ ಸ್ಕೂಲು ಚೆನ್ನಾಗಿದ್ದಾವೆ ಅಂತ ನೆನೆಸ್ಕೊಂತಾರೆ. ಲಕ್ಷ್ಮಮ್ಮ ತುಂಬ ಖುಷಿ ಆಯಿತು ನೀವು ಒಪ್ಕೊಂಡಿದ್ದಕ್ಕೇ. ನನಗೆ ನೀವು ಸ್ವಾತಂತ್ರ್ಯ ದಿನಾಚರಣೆಗೆ ಮಕ್ಕಳಿಗೆಲ್ಲ ಪೆನ್ನು ಪೆನ್ಸಿಲು ಎಕ್ಸಸೈಸು ಕೊಡ್ತಿರಲ್ಲ, ಅದಕ್ಕೇ ತುಂಬ ಖುಷಿ ಆಯಿತು. ಸರಿ ಆಯ್ತು ಬಿಡ್ರಿ ಸರ್. ಇವ್ರ ಪಾಪ ಅಷ್ಟೊಂದು ಬಿಲ್ಡಿಂಗ್ಗಳು, ಒಂದು 5-6 ಬಿಲ್ಡಿಂಗ್ಗಳು ಕಟ್ಟಿಸ್ಕೊಡ್ತಾ ಇದ್ದಾರೆ ಅಂದಮೇಲೆ ನಾನು ಇದೊಂದು ರೂಮ್ ಕಟ್ಟಿಸ್ಕೊಡ್ದೆ, ಅಡುಗೆ ರೂಮ್ ಕಟ್ಟಿಸ್ಕೊಡ್ತೀನಿ ಬಿಡ್ರಿ. ಇದೆಷ್ಟೈತೆ ಇಷ್ಟು ದೊಡ್ಡದಾಗೆಲ್ಲ ಇದನ್ನ ಕೀಳಿಸ್ಬಿಟ್ಟು ಮಾಡಿಸ್ಕೊಡ್ತೀನಿ ಬಿಡಿ ಸರ್. ಮಕ್ಕಳು ಚೆನ್ನಾಗಿರ್ಬೇಕು, ಓದೋ ಮಕ್ಕಳು ಚೆನ್ನಾಗಿರ್ಬೇಕು, ವಿದ್ಯೆ ಕಲಿಯೋ ಮಕ್ಕಳು ದೇವ್ರ ಮನೆ ಇದ್ದಂಗೆ. ನಮ್ಮೂರ ಶಾಲೆ ಕೈ ಮುಗಿದು ಬಾ ಅಂತ ಹೇಳಿ ಯಾಕೆ ಹೇಳೈತಿ. ದೇವ್ರ ಮನೆ ಇದ್ದಂಗಿದು. ನೋಡಿ ಎಷ್ಟು ಒಳ್ಳೆ ಮನಸ್ಸಿಂದ ಹೇಳ್ತೀರಾ, ತುಂಬ ಖುಷಿ ಆಯಿತು. ನಿಜ ತುಂಬ ಖುಷಿ ಆಯಿತು ಚಂದ್ರಣ್ಣವರೇ, ಲಕ್ಷ್ಮಮ್ಮ ಅವರೇ, ತುಂಬ ಖುಷಿ ಆಯಿತು.
ಚಂದ್ರನ ಕಟ್ಟಿಸ್ತಾ ಆಯ್ತಂತೆ. ನನಗೇನೋ ತುಂಬ ಖುಷಿ ಆಯಿತು. ನಾನು ವರ್ಷ ಸ್ವಾತಂತ್ರ್ಯ ದಿನಾಚರಣೆಗೆ ಎಲ್ಲನ ಮಕ್ಕಳಿಗೆಲ್ಲನ ಎಕ್ಸಸೈಸು ಪೆನ್ನು ಪೆನ್ಸಿಲ್ ಎಲ್ಲನ ಕೊಡ್ತಿದ್ದೆ. ಯಾಕಂದರೆ ಒಬ್ಬೊಬ್ಬರಿಗೆ ತುಂಬ ಕಷ್ಟ ಇರುತ್ತೆ ಮನೆಯಾಗೆ ಅಂತ ಹೇಳಿ ಮಕ್ಕಳಿಗೆಲ್ಲ ಎಕ್ಸಸೈಸ್ಗಳು ಪೆನ್ನು ಇಂಥವೆಲ್ಲ ತಗೊಂಬಂದು ಕೊಡ್ತಿದ್ದೆ. ಯಾಕೆ ಸುಮ್ಮನೆ ಅಂತಿಂತರಿ ಕೊಟ್ಟರೆ ಎಲ್ಲನ ಅಧ್ವಾನ ಅಂತ ಹೇಳಿ ಮಕ್ಕಳಿಗಾನ ಕೊಡಿಸಿದ್ರೆ ಮುಂದೊಂದಿನ ವಿದ್ಯಾಭ್ಯಾಸ ಕಲ್ತವ್ರು ಒಂದೊಳ್ಳೆ ಇದಕ್ಕೆ ಹೋಗ್ತಾರೆ. ಯಾರೂ ಕದಿಯೋಕ್ಕಾಗಲ್ಲ ವಿದ್ಯೆನ. ಅದಕ್ಕೋಸ್ಕರ ವಿದ್ಯೆ ಕಲ್ತ್ರೆ ಮಕ್ಳಿಗೆ ಮುಂದೊಂದಿನ ಅವ್ರ ಜೀವನಕ್ಕೆ ಏನಾದರೂ ಒಂದು ದಾರಿ ಸಿಕ್ಕಂಗೆ ಆಗುತ್ತೆ. ಅದಕ್ಕಾಗಿನ ನಾನು ಒಪ್ಕೊಂಡೆ, ನಾನು ಇದೊಂದು ರೂಮ್ ಕಟ್ಟಿಸ್ಕೊಡ್ತೀನಿ ಅಂತ. ಇದೇನು ರೂಮ್ ಎಲ್ಲ ದೊಡ್ಡದಾಗೆ ಅಡುಗೆ ಮನೆ ಅಡುಗೆ ಹಾಲು ಅಂತ ಮಾಡ್ಕೊಡ್ತೀನಿ ನಾನು ನನ್ನ ಕೈಲಾದೊಟ್ಟು. ಚಂದ್ರಣ್ಣ ಹೆಂಗಾಗ್ತಾ ಅವಿದಿ ದುಡ್ಡು ಇಸ್ಕೊಂಡಿತ್ತು ಹಾಕೈತತ್ ಒಳ್ಳೆ ಕೆಲಸ ಮಾಡ್ತೈತಿ. ನಾನು ಏನು ಮಾಡ್ತೈತಿ ಅನ್ಕೊಂತಿದ್ದೆ, ಹೆಂಗನ ಅಲ್ಲೇ ದುಡ್ಡೆಲ್ಲನ ಇಲ್ಲಿಗೆ ಹಾಕೈತಿ. ತುಂಬ ಖುಷಿ ಆಯಿತು. ಓಕೆ ವೀಕ್ಷಕರೇ, ಇನ್ನೂ ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನಾರ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.